ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಂಪುಟ ಸಭೆಯಲ್ಲಿ ಬೆಳಗ್ಗೆ 11:30ಕ್ಕೆ ಮಹತ್ವದ ಸಭೆ ನಡೆಯುತ್ತೆ. ಬಿಬಿಜಿ ರಾಮ್ಜಿ ಯೋಜನೆಯನ್ನ ಕುರಿತು ಚರ್ಚೆ ಕೂಡ ಈ ಒಂದು ವಿಚಾರದಲ್ಲಿ ನಡೆಯುತ್ತೆ. ಇನ್ನು ಯೋಜನೆಯನ್ನ ವಿರೋಧಿಸಿ ಕೈ ನಾಯಕರು ಹೋರಾಟವನ್ನ ಕೂಡ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುವಂತದ್ದು. ವಿಧಾನಸೌಧದಲ್ಲಿ ಸಂಪುಟ ಸಭೆ ಸಿಎಂ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಇವತ್ತು ಬೆಳಗ್ಗೆ 11:30ಕ್ಕೆ ಮಹತ್ವದ ಸಭೆ ವಿಧಾನಸೌಧದಲ್ಲಿ ನಡೆಯುವಂತದ್ದು. ಬಿಬಿಜಿ ರಾಮ್ಜಿ ಯೋಜನೆಯನ್ನ ಕುರಿತು ಚರ್ಚೆಯನ್ನ ಇಲ್ಲಿ ಮಾಡಲಾಗುತ್ತೆ. ಯೋಜನೆಯನ್ನ ವಿರೋಧಿಸಿ ಕೈ ನಾಯಕರು ಒಂದ್ ಕಡೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. 2 ದಿನ ವಿಶೇಷ ಅಧಿವೇಶನವನ್ನ ಕೂಡ ಸರ್ಕಾರ ಕರೆದಿದೆ. ಈ ತಿಂಗಳ ಅಂತ್ಯದಲ್ಲಿ ಅಧಿವೇಶನವನ್ನ ಕರೆಯುವ ಸಾಧ್ಯತೆ ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುವಂತದ್ದು ವಿಧಾನಸೌಧದಲ್ಲಿ. ವಿಧಾನಸೌಧದಲ್ಲಿ ಇವತ್ತು ಸಂಪುಟ ಸಭೆ ನಡೆಯುತ್ತೆ. ಕ್ಯಾಬಿನೆಟ್ ಸಭೆ ನಡೆಯುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಬಿಬಿಜಿ ರಾಮ್ಜಿ ಯೋಜನೆಯನ್ನ ಕುರಿತು ಇಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು ಈ ಯೋಜನೆಯನ್ನ ಕಾಂಗ್ರೆಸ್ ನಾಯಕರೇ ವಿರೋಧಿಸಿ ಹೋರಾಟವನ್ನ ಕೂಡ ಮಾಡಿರುವಂತದ್ದು. 2 ದಿನ ವಿಶೇಷ ಅಧಿವೇಶನ ಕೂಡ ನಡೆಯುವಂತದ್ದು. ಇನ್ನು ಅಧಿವೇಶನ ಕರೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತಿನ ಸಭೆಯಲ್ಲಿ ಅಧಿವೇಶನದ ದಿನಾಂಕವನ್ನ ಅಂತಿಮಗೊಳಿಸಲಾಗುತ್ತೆ. ಇನ್ನು ಅಧಿವೇಶನದಲ್ಲಿ ಕಾಯ್ದೆ ವಿರುದ್ಧ ನಿರ್ಣಯ ತಗೊಳ್ಳುವಂತ ಸಾಧ್ಯತೆಗಳಿದೆ. ಹೊಸ ಕಾಯ್ದೆ ವಿರುದ್ಧ ನಿರ್ಣಯ ಮಾಡೋ ಸಾಕಷ್ಟು ಸಾಧ್ಯತೆಗಳು ಇವತ್ತು ಇರುವಂತದ್ದು. ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದರ ನೇತೃತ್ವವನ್ನ ವಹಿಸ್ತಾರೆ. ಅವರೊಂದಿಗೆ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಭಾಗಿಯಾಗುವಂತದ್ದು. ಇವತ್ತು ವಿಶೇಷವಾದ ಸಚಿವ ಸಂಪುಟ ಸಭೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳು ಬಿಬಿಜಿ ರಾಮ್ಜಿ ಯೋಜನೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. 2 ದಿನ ವಿಶೇಷ ಅಧಿವೇಶನವನ್ನ ಕೂಡ ಸರ್ಕಾರ ಕರೆದಿದೆ. ಆ ಒಂದು ಅಧಿವೇಶನದ ದಿನಾಂಕವನ್ನ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡುವಂತ ಸಾಧ್ಯತೆಗಳಿದೆ. ಅಂಡ್ ಇವತ್ತು ನಿರ್ಧಾರ ಆಗುತ್ತೆ ಕೂಡ. ಇನ್ನು ಆ ಒಂದು ಅಧಿವೇಶನದಲ್ಲಿ ಕಾಯ್ದೆ ವಿರುದ್ಧ ಏನು ನಿರ್ಣಯ ತಗೋತಾರೆ ಅನ್ನುವಂಥದ್ದನ್ನ ಇವತ್ತು ನಿರ್ಧಾರ ಮಾಡುವಂತ ಸಾಧ್ಯತೆಗಳಿದೆ ಇವತ್ತು. ಇನ್ನು ಈ ತಿಂಗಳ ಅಂತ್ಯದಲ್ಲಿ ಅಧಿವೇಶನ ಕರೆಯುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಯಾವಾಗ ಅಂತ ಒಂದು ನಿರ್ದಿಷ್ಟವಾದ ದಿನಾಂಕವನ್ನ ಇವತ್ತು ತಿಳಿಸಲಾಗುತ್ತೆ, ಮತ್ತೆ ಸಮಯವನ್ನ ತಿಳಿಸಲಾಗುತ್ತೆ. ಒಟ್ನಲ್ಲಿ ಬೆಳಗ್ಗೆ 11:30ಕ್ಕೆ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುವಂತದ್ದು. ಅಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಇರ್ತಾರೆ. ಈ ಬಿಬಿಜಿ ರಾಮ್ಜಿ ಯೋಜನೆಯ ವಿರೋಧಿಗಳು ಅಲ್ಲಿರ್ತಾರೆ. ಅದಕ್ಕೆ ನಿಲುವನ್ನ ತಗೊಳ್ಳೋರು ಕೂಡ ಇರ್ತಾರೆ, ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ. ಹಾಗಾಗಿ ಆ ಒಂದು ಯೋಜನೆ ಕುರಿತು, ಅಂದ್ರೆ ಯೋಜನೆಗೆ ವಿರೋಧಗಳು ಯಾಕೆ ವ್ಯಕ್ತವಾಗ್ತಾ ಇದೆ, ಏನನ್ನ ಸರಿಪಡಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ನಿರ್ಧಾರಗಳನ್ನ ತಗೊಳ್ಳುವಂತ ಸಾಧ್ಯತೆಗಳು ಇದೆ. ಇವತ್ತೊಂದು ವಿಶೇಷವಾದ ಸಚಿವ ಸಂಪುಟ ಸಭೆ ನಡೆಯುವಂತದ್ದು ವಿಧಾನಸೌಧದಲ್ಲಿ. 2 ದಿನ ವಿಶೇಷ ಅಧಿವೇಶನ ಇರುತ್ತಂತೂ ಖಂಡಿತ. ಅವತ್ತು ಯಾವ ದಿನ ಆಗಿರುತ್ತೆ ಅಥವಾ ಯಾವ ಸಮಯದಲ್ಲಿ ಅಧಿವೇಶನ ನಡೆಯುತ್ತೆ ಅನ್ನೋದನ್ನ ಇವತ್ತು ನಿರ್ಧಾರ ಮಾಡಲಾಗುತ್ತೆ.